ಹಲೋ ಪುಟಾಣಿಗಳ, ಹೇಗಿದ್ದೀರಾ ಎಲ್ಲರೂ? ನಾನು ನಿಮ್ಮ ಈಶಾ ಅಕ್ಕ. ಲಾಸ್ಟ್ ಎಪಿಸೋಡಲ್ಲಿ ನಾನು ನಿಮಗೆ ಪ್ರಶ್ನೆ ಕೇಳಿದ್ದೆ ಅಲ್ಲ, ಆ ಪ್ರಶ್ನೆಗಳನ್ನ ನೋಡೋಣವಾ? ಮೊದಲನೇದಾಗಿ ಕೃಷ್ಣ ಅನ್ನೋ ಪದದ ಅರ್ಥ ಏನು ಅಂತ ಕೇಳಿದ್ದೆ. ಕೃಷ್ಣ ಅಂತಂದರೆ ಕಡು ನೀಲಿ ಬಣ್ಣ. ಈ ಬಣ್ಣವನ್ನು ನಾವು ಈ ತುಂಬ ಜೋರು ಮಳೆ ಬರೋಕ್ಕಿಂತ ಮುಂಚೆ ಕ್ಲೌಡ್ಸ್ ಫಾರ್ಮ್ ಆಗಿರುತ್ತೆ, ನೋಡಿದ್ದೀರಾ ನೀವೆಲ್ಲರೂ? ನೋಡಿಲ್ಲ ಅಂದರೆ ಮಳೆ ಬರೋಕ್ಕಿಂತ ಮುಂಚೆ ತುಂಬ ಡಾರ್ಕ್ ಆಗುತ್ತಲ್ಲ, ಅಟ್ಮಾಸ್ಫಿಯರ್ ಎಲ್ಲ ಹೊರಗಡೆ ಎಲ್ಲ ತುಂಬ ಡಾರ್ಕ್ ಆಗುತ್ತಲ್ಲ, ಆವಾಗ ಆಕಾಶದಲ್ಲಿ ನೋಡಿದ್ರೆ ಆ ಮೋಡಗಳು ಇದೇ ಕಲರ್ ಇರುತ್ತೆ. ಸೊ ಕೃಷ್ಣ ಅಥವಾ ಕೃಷ್ಣ ಬೇಸಿಕಲಿ ಈಸ್ ನಾಟ್ ದ್ಯಾಟ್ ವಾಟ್ ಈಸ್ ಶೋನ್ ಇನ್ ಯುವರ್ ಕಾರ್ಟೂನ್ಸ್ ಆರ್ ಇನ್ ಮೂವೀಸ್. ಆ ಕಲರ್ ಇರಲ್ಲ ಕೃಷ್ಣ, ಬೇಸಿಕಲಿ ಆ ಮೋಡದ ಕಲರ್ ಇರ್ತಾನೆ ಕೃಷ್ಣ. ಹಾಗೆ ಮುಂದುವರೆದು ಸೆಕೆಂಡ್ ಕ್ವೆಶ್ಚನ್ ವಾಸ್ ಮಥುರಾ ಆ್ಯಂಡ್ ಗೋಕುಲ ಯಾವ ಸ್ಟೇಟಲ್ಲಿದೆ ಅಂತ. ಸೊ ಬೋತ್ ಆಫ್ ದೆಮ್ ಆರ್ ಇನ್ ಉತ್ತರ ಪ್ರದೇಶ್. ಈಗ ಕತೆನ ಮುಂದುವರಿಸೋಣವಾ? ಈಗ ಕೃಷ್ಣ ಹುಟ್ಟಿದ್ದಾಯಿತು, ಕೃಷ್ಣನ ಎಕ್ಸ್ಚೇಂಜು ಮಾಡಿದ್ದಾಯಿತು. ಸೊ ಎಕ್ಸ್ಚೇಂಜ್ ಮಾಡಿ ತಗೊಂಡು ಬಂದಿರೋಂಥ ಮಗುನ ವಾಸುದೇವ ತೊಗೊಂಡು ಹೋಗಿ ಕಂಸಂಗೆ ಕೊಡಲೇಬೇಕಲ್ವಾ? ಸೊ ಅವರೆಲ್ಲ ಜೈಲಲ್ಲಿ ಹಾಕಿರ್ತಾರಲ್ವಾ, ಸೊ ಹೊರಗಡೆ ಡೆಫಿನೆಟ್ಲಿ ಇವ್ರು ಕಾಯ್ತಾ ಇರ್ತಾರೆ, ಯಾರು ಕಂಸನ್ ಸೋಲ್ಜರ್ಸ್ ಇರ್ತಾರಲ್ಲ, ದೇ ವಿಲ್ ಬಿ ಗಾರ್ಡಿಂಗ್ ಅಲ್ವಾ ವಾಸುದೇವನ್ನ ಮತ್ತು ದೇವಕಿನ ಅವ್ರು ಗಾರ್ಡ್ ಮಾಡ್ತಿರ್ತಾರೆ. ಸೊ ಈ ಮಗು ಹುಟ್ಟಿದೆ, ಅಳ್ತಾ ಇದೆ ಅನ್ನೋದು ಗೊತ್ತಾಗ್ಬಿಡುತ್ತಲ್ವ ಇವ್ರಿಗೆ. ಸೊ ಬಂದು ಆ ಮಗುನ ತೊಗೊಂಡೋಗಿ ಕಂಸಂಗೆ ಕೊಡ್ತಾರೆ. ಆ್ಯಂಡ್ ಕಂಸ ಈ ಮಗುನ ಇನ್ನೇನು ಹೀಗೆ ಕೈಯಲ್ಲಿ ಹಿಡ್ಕೊಂಡು ಸಾಯಿಸಬೇಕು ಅಂತ ಇರ್ತಾನೆ. ಅಷ್ಟೊತ್ತಿಗೆ ಆ ಮಗು ಒಂದು ಕೈಯಿಂದ ಜಾರಿ ಹೋಗಿ ಒಂದು ದೇವಿ ರೂಪವನ್ನು ತಾಳುತ್ತೆ. ಅಂದರೆ ಇಟ್ ಬಿಕಮ್ಸ್ ಅ ಗಾಡೆಸ್, ಚೈಲ್ಡ್ ಬಿಕಮ್ಸ್ ಅ ಗಾಡೆಸ್ ಬಿಕಾಸ್ ದಿ ಚೈಲ್ಡ್ ಹರ್ ಸೆಲ್ಫ್ ವಾಸ್ ಮಾ ದುರ್ಗಾ. ಅಂದರೆ ಅವಳು ಪಾರ್ವತಿಯ ಒಂದು ಪ್ರತಿರೂಪ ಆಗಿರುತ್ತೆ ಆ ಮಗು. ಅದು ಇವನಿಗೆ ಹೇಳುತ್ತೆ. ಏನು ಹೇಳುತ್ತಪ್ಪ ಅಂತಂದರೆ, ನೀನು ಅನ್ಕೋತಾ ಇದೆಯಾ ನಾನು 8ನೇ ಮಗು ಅಂತ. 8ನೇ ಮಗು ಆಲ್ರೆಡಿ ಸೇಫಾಗಿದೆ. ಆ ಹುಟ್ಟಿರೋ ಮಗು ಬಂದು ನಿನ್ನನ್ನು ಖಂಡಿತವಾಗ್ಲೂ ಸಾಯಿಸ್ತಾನೆ ಅಂತ ಹೇಳ್ತಾಳೆ ಆ ದೇವಿ. ಆ ದೇವಿ ಹೇಳಿದ್ದನ್ನು ಕೇಳಿ ಕಂಸ ಹೆದರ್ಕೊಂಬಿಡ್ತಾನೆ. ಹೆದರ್ಕೊಳ್ಳೋದು ಅಂದರೆ ಹೇಗೆ? ನಿಮಗೆ ಹೆದರಿಕೆ ಆಗುತ್ತಲ್ವ ಮಕ್ಕಳ? ಏನಾದ್ರು ಹೋಮ್ವರ್ಕ್ ಮಾಡಿಲ್ಲ ಅಥವಾ ಟೈಮಿಗೆ ಸರಿಯಾಗಿ ಶಾಲೆಗೆ ಹೋಗಲಿಲ್ಲ, ಸಮ್ವೇರ್ ಎಸ್ ಗಾನ್ ರಾಂಗ್ ಅಂದಾಗ ನಮಗೆಲ್ಲ ಭಯ ಆಗುತ್ತಲ್ವ? ಮಾರ್ಕ್ಸ್ ಕಡಿಮೆ ಬಂದಾಗ ಅವಾಗ ಹೇಗನ್ಸುತ್ತೆ? ಭಯ ಅನ್ನೋದು ಹೇಗಿರುತ್ತೆ ನಮಗೆ? ನಾವು ಸಡನ್ನಾಗಿ ವಿಲ್ ಸ್ಟಾರ್ಟ್ ಸ್ವೆಟ್ಟಿಂಗ್ ಅಲ್ಲ, ಹೆದರ್ಕೋತೀವಲ್ಲ, ಕೈಯೆಲ್ಲ ಈ ಥರ, ಬೆರಳೆಲ್ಲ ಈ ಥರ ಹಿಂಡ್ಕೋತೀವಲ್ಲ, ಆ ಥರ ಹೆದರಿಕೆ ಕಂಸಂಗೂ ಆಗುತ್ತೆ. ಅವನು ಫುಲ್ಲು ಅಂಥ ದೊಡ್ಡ ರಾಕ್ಷಸ ಅಲ್ವಾ, ಆದರೂ ಅವನಿಗೂ ಭಯ ಆಗುತ್ತೆ. ಸೊ ಇವಾಗ ಕಂಸಂಗೆ ಗೊತ್ತಾಗೋಯ್ತು, ಎಟ್ ಎನಿ ಕಾಸ್ಟ್ ಆ ಮಗು ಎಲ್ಲಿ ಬೆಳೀತಾ ಇದೆ ಏನು ಅಂತ ಗೊತ್ತಿಲ್ಲದೆ ಹೋದರೂ ಆ ಮಗು ಒಂದಲ್ಲ ಒಂದಿನ ಬಂದು ನನ್ನನ್ನು ಸಾಯಿಸುತ್ತೆ ಅನ್ನೋ ಸತ್ಯ ಅರ್ಥ ಆಯಿತು. ಇವತ್ತಿನಿಂದ ಕಂಸ ಆರಾಮಾಗಿ ಮಲ್ಗೋಕ್ಕಾಗಲ್ಲ, ಕೂತ್ಕೊಳ್ಳೋಕ್ಕಾಗಲ್ಲ, ತಿನ್ನೋಕ್ಕಾಗಲ್ಲ, ರಾಜ್ಯ ಆಳೋಕ್ಕಾಗಲ್ಲ. ಯಾಕಂದರೆ ಅವನಲ್ಲಿ ಭಯ ಅಷ್ಟರ ಮಟ್ಟಿಗೆ ಮನೆ ಮಾಡಿರುತ್ತೆ. ಇಲ್ಲಿ ನಾವೇನು ಅರ್ಥ ಮಾಡ್ಕೋಬೇಕು ಗೊತ್ತಾ? ನಾವು ತಪ್ಪು ಮಾಡಬಾರ್ದು, ನಾವು ಬೇರೆಯವರಿಗೆ ನೋವು ಕೊಡಬಾರ್ದು, ಸುಳ್ಳು ಹೇಳಬಾರ್ದು. ನಾವು ಆ ಥರ ಎಲ್ಲ ಮಾಡಿದ್ರೆ ನಾವು ಈ ಕಂಸ ಹೇಗೆ ಹೆದರ್ಕೊಂಡಿದ್ದಾನಲ್ಲ ಆ ಥರನೇ ಹೆದರ್ಕೋಬೇಕಾಗುತ್ತೆ ಮಕ್ಕಳ. ಹಾಗಾಗಿ ನಾವು ಸುಳ್ಳು ಹೇಳಬಾರ್ದು, ಕೆಟ್ಟದ್ದು ಮಾತಾಡಬಾರ್ದು. ಆಮೇಲೆ ಏನಾದರೂ ತಪ್ಪು ಕೆಲಸ ಮಾಡಿದ್ರಲ್ಲಿ ಅದನ್ನು ನಾವು ಒಪ್ಕೋಬೇಕು. ಹೌದು, ನಾನು ತಪ್ಪು ಮಾಡಿದ್ದೀನಿ, ಮತ್ತೆ ಆ ತಪ್ಪನ್ನು ಮಾಡಲ್ಲ ಅಂತ. ಆದರೆ ಇಲ್ಲಿ ಕಂಸ ಒಂದಲ್ಲ ಎರಡಲ್ಲ 7 ಸರ್ತಿ ತಪ್ಪು ಮಾಡ್ತಾನೆ. ಅಂದರೆ 7 ಸರ್ತಿ 7 ಮಕ್ಕಳನ್ನು, ಹುಟ್ಟಿದ ಮಕ್ಕಳನ್ನ ಸಾಯಿಸ್ಬಿಡ್ತಾನೆ ಅವನು. ಮತ್ತು ಆ 7 ಜನನ ಸಾಯಿಸಿದ್ದು ತಪ್ಪಲ್ವಾ? ಆ ತಪ್ಪಿಗೆ ಅವನಿಗೆ ಪ್ರಾಯಶ್ಚಿತ್ತ ಆಗಬೇಕಲ್ವಾ? ಪ್ರಾಯಶ್ಚಿತ್ತ ಅಂದರೆ ಹಿ ಹ್ಯಾಸ್ ಟು ರಿಯಲೈಸ್ ಹಿಸ್ ಮಿಸ್ಟೇಕ್ಸ್ ಅಲ್ವಾ? ಬಟ್ ಸ್ಟಿಲ್ ಹಿ ಈಸ್ ನಾಟ್ ರಿಯಲೈಸಿಂಗ್ ಹಿಸ್ ಮಿಸ್ಟೇಕ್ ಮಕ್ಕಳ. ವಾಟ್ ವಿಲ್ ಹ್ಯಾಪನ್ ನೆಕ್ಸ್ಟ್ ಅಂತಂದರೆ, ಕೃಷ್ಣ ಗೋಕುಲದಲ್ಲಿ ಬೆಳೀತಾ ಇದ್ದಾನೆ. ಅವನು ಬೆಳೀತಾ 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 ಕಂಸನ ವಧೆ ಹೇಗೆ ಮಾಡ್ತಾನೆ ಅನ್ನೋದನ್ನು ನಾವು ಮುಂದಿನ ದಿನಗಳಲ್ಲಿ ನೋಡೋಣ. ಓಕೆನಾ ಪುಟಾಣಿಗಳ? ಬಾಯ್ ಬಾಯ್.